ಈಗ ನಾನೀಗ ಸೊರಬ ಹತ್ತಿರ ಬನವಾಸಿಗೆ ಹತ್ತಿರವಾದ ಒಂದು ಬಸೂರು ಅಂತ ಒಂದು ಸಣ್ಣ ಗ್ರಾಮದಲ್ಲಿದ್ದೀನಿ. ಇಲ್ಲಿ ಒಂದು ದೊಡ್ಡ ಕಲ್ಲಿನ ವಿಗ್ರಹಗಳೆಲ್ಲ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಇದೆಲ್ಲ ನಿಮಗೆ ಇದು ಒಂದು ದೊಡ್ಡ ದೇವಸ್ಥಾನ, ವೀರಭದ್ರೇಶ್ವರ ದೇವಸ್ಥಾನ ಬರ್ತಾಯಿದೆ. ಇದರೊಳಗೆ ಇದು ಪ್ಲಿಂತ್ ಏರಿಯಾ, ಇನ್ನು ಕೆಳಗಡೆ ಇದು ಫೌಂಡೇಶನ್ ಸ್ಟೋನ್ಗಳಿರುತ್ತಲ್ಲ, ಅದ ತಕ್ಷಣ ಅದ್ರ ಮೇಲ್ಗಡೆ ಬರುತ್ತೆ. ಇದೆಲ್ಲ ಜಾಲಿ ವಾಲ್ಸ್. ಇದೆಲ್ಲ ನೋಡಿ, ಇದೆಲ್ಲ ಅಗಾಧವಾದ ಕಲ್ಲುಗಳೆಲ್ಲ ಇದೆ. ಇದನ್ನೆಲ್ಲ ಈಗ ತಯಾರು ಮಾಡ್ತಾಯಿದ್ದಾರೆ. ಇದನ್ನು ದೊಡ್ಡ ದೇವಸ್ಥಾನ ಕಟ್ಟೋಕ್ಕೆ ಇದು ನೀವೆಲ್ಲ ಬೇಲೂರು ಹಳೆಬೀಡಲ್ಲೆಲ್ಲ ನೋಡಿರ್ಬೋದು. ಅದು ಈ ಕೆಳಗಿನ ಇದರೊಳಗೆಲ್ಲ ಆನೆಗಳೆಲ್ಲ ಇರುತ್ತಲ್ಲ, ಪ್ಲಿಂತ್ ಏರಿಯಾ ಆದ ತಕ್ಷಣ ಕೆಳಗೆ ಪ್ಲಿಂತ್ ಏರಿಯಾನೇ ಅಂತ ಹೇಳ್ಬೋದು. ಅದಕ್ಕೆ ಫೌಂಡೇಶನ್ ಆದಮೇಲೆ ಫಸ್ಟ್ ಬರುತ್ತಲ್ಲ ಸ್ಟೋನ್ಸು, ಅದನ್ನು ಈಗ ತಯಾರು ಮಾಡ್ತಾಯಿದ್ದಾರೆ. ಇಲ್ಲಿ ಮುರುಡೇಶ್ವರ ಆ ಕಡೆಯಿಂದ ಶಿಲ್ಪಿಗಳು, ಸ್ಥಪತಿಗಳೆಲ್ಲ ಅಲ್ಲಿಂದ ಬಂದು ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅವ್ರನ್ನ ನಾನು ಒಂದೇ ಒಂದು ನಿಮಿಷದಲ್ಲಿ ತೋರಿಸ್ತೀನಿ ನೋಡಿ. ಅದಕ್ಕಿಂತ ಮುಂಚೆ ಇಲ್ಲಿ ಮೊದಲ ಕಲ್ಲುಗಳು ಇವೆಲ್ಲ ನೋಡಿ. ಎಲ್ಲ ಬಸವಣ್ಣ ಎಲ್ಲ ಮಾಡ್ತಾಯಿದ್ದಾರೆ ನೋಡಿ. ಇದೆಲ್ಲ ಸುಂದರವಾದ ವಿಗ್ರಹಗಳು, ಕೆತ್ತನೆಗಳು ಮಾಡ್ತಾಯಿದ್ದಾರೆ. ಅದು ಅವರ ನೋಡಿ, ಇದೆಲ್ಲ ಕೆಳಭಾಗದಲ್ಲಿ ಬರುತ್ತೆ ನೋಡಿ. ಎಲ್ಲ ಬೇಲೂರು ಹಳೆಬೀಡಲ್ಲಿ ಏನು ನೋಡಿದ್ದೀರಾ, ಅದೆಲ್ಲ ನಿಮಗೆ ಆ ಪೂರ್ವಜರು ಅವತ್ತಿನ ದಿವಸ ಎಲ್ಲ ಯಾರು ಮಾಡಿದ್ದಾರೆ, ಅವರು ಯಾರನ್ನೂ ನಿಮಗೆ ನೋಡೋಕ್ಕಾಗಲ್ಲ. ಎಲ್ಲ ಅವರು ಎಷ್ಟೋ ಸಾವಿರಾರು ವರ್ಷದಿಂದ ಮುಂಚೆ ಮಾಡಿರೋದು. ಈಗ ಅದೇ ಥರ ಒಂದು ಸಣ್ಣ ಪ್ರಮಾಣದಲ್ಲಿ ಅದಕ್ಕೆ ಕಂಪೇರ್ ಮಾಡಿದ್ರೆ ನಾನು ಹೇಳೋದು, ಇದು ದೊಡ್ಡ ಪ್ರಮಾಣನೇ. ಆದರೆ ಬೇಲೂರು ಹಳೆಬೀಡಕ್ಕೆ ನೀವು ಕಂಪೇರ್ ಮಾಡಿದ್ರೆ ಇದು ಸಣ್ಣದಂತಲೇ ಹೇಳ್ಬೋದು ನೋಡಿ. ಇವಾಗೆಲ್ಲ ನೋಡಿ ಎಷ್ಟು ಕಲ್ಲು ಬಿದ್ದಿದೆ, ಎಲ್ಲ ಇದೆ. ಇಷ್ಟೂ ಏನು ಕಲ್ಲುಗಳು ನಿಮಗೆ ಕಾಣಿಸ್ತಿದೆ, ಅದು ಖಂಡಿತ ಒಂದು 5% ಇರ್ಬೋದು ಅಷ್ಟೇ. ಇದು ಕಲ್ಲುಗಳು ಇನ್ನು 95% ಮಾಡಬೇಕು ನೋಡಿ. ಇದೆಲ್ಲ ಕಲ್ಲುಗಳು, ಇದೆಲ್ಲ ಮೊದಲ 2 ಮೆಟ್ಲುಗಳು ಬರ್ಬೋದು ಅಷ್ಟೇ. ಇದನ್ನು ಜೋಡಿಸ್ತಾರೆ, ಇಂಟರ್ಲಾಕ್ ಅಂತ ನೋಡಿ. ಇದೇ ಥರ ನೀವು ನೋಡಿರೋದಿಲ್ಲ ನೋಡಿ, ಇಂಟರ್ಲಾಕ್ ಒಂದಕ್ಕೊಂದಕ್ಕೆ ನೀವು ಇದು ಮಾಡ್ತಾರೆ. ಇದಕ್ಕೆಲ್ಲ ಮಧ್ಯದಲ್ಲಿ ಒಂದು ಕಲ್ಲು ಮಧ್ಯೆ ಇನ್ನೊಂದು ಕಲ್ಲು ಮೇಲ್ಗಡೆ ಇಟ್ಕೊಂಡು ಹೋಗುವಾಗ, ಪಕ್ಕದಲ್ಲಿ ಇಟ್ಕೊಂಡು ಹೋಗುವಾಗ ನಿಮಗೆ ಇದು ಕಾಣಲ್ಲ, ಜಾಯಿಂಟ್ಸ್ಗಳು ಕಾಣಲ್ಲ. ಅದಕ್ಕೇನು ಎಪಾಕ್ಸಿ ಆಗಲಿ ಗಾರೆ ಆಗಲಿ ಏನೂ ಹಾಕಿಲ್ಲ. ಅದಕ್ಕೆ ಸಾವಿರಾರು ವರ್ಷಗಳಿಂದ ಇದೆ ಇದು. ನಮ್ಮ ನೋಡಿ, ಇದೆಲ್ಲ ಹಿಂಗೆ ಮಾಡ್ತಾಯಿದ್ದಾರೆ. ಇವರೆಲ್ಲ ಕಾರ್ಯ ಮಾಡ್ತಾಯಿದ್ದಾರೆ, ಇವರೆಲ್ಲ ಸ್ಥಪತಿಗಳು ನೋಡಿ. ಇದೆಲ್ಲ ಆಗಲೇ ಒಂದು ವರ್ಷದಿಂದ ಮಾಡ್ತಾಯಿದ್ದಾರೆ. ನಾನು ಅಂದ್ಕೊಂಡಿದ್ದಾನೆ ಇನ್ನೊಂದು 4-5 ವರ್ಷ ಆಗುತ್ತೆ ಇದೆಲ್ಲ ಮುಗಿಯೋಕ್ಕೆ. ಇಲ್ಲೆಲ್ಲ ಇದ್ದಾರೆ ನೋಡಿ. ಇಲ್ಲೆಲ್ಲ ಇವರೆಲ್ಲ ದೈವಾಂಶ ಸಂಭೂತರು ನೋಡಿ, ಅಲ್ಲಿ ಮಾಡ್ತಾಯಿದ್ದಾರೆ ನೋಡಿ. ಇಲ್ಲೆಲ್ಲ ಇವರೆಲ್ಲ ಕೆತ್ತಾ ಇದ್ದಾರೆ. ಇದು ದೊಡ್ಡದಾಗಿ ಇದು ಇತಿಹಾಸಕ್ಕೆ ಪುಟಗಳಲ್ಲಿ ಸೇರಿದಾಗ ಇಲ್ಲಿ ಇವರು ಯಾರೂ ಇರೋದಿಲ್ಲ. ನೀವು ಯಾರು ಕಟ್ಟಿದ್ದಾರೋ ಅಂತ ಇವತ್ತಿನ ದಿವಸ ಅವ್ರಿಗೆ ನಮಸ್ಕಾರ ಮಾಡಿ, ಇವತ್ತಿನ ಊಟ ಅವ್ರಿಗೆ ನಾನು ಮಾತ್ರ ಕೊಡೋದು ಬಲ್ಲೆ ನಾನು. ಅದು ಮಾಡಿ ಅವ್ರ ಹತ್ರ ಆಶೀರ್ವಾದ ತೊಗೊಂಡು ಮುಂದೆ ಇತಿಹಾಸ ಪುಟಗಳಲ್ಲಿ ಬರೆದಾಗ ಇವರು ಕಾಣೋದಿಲ್ಲ. ಆದರೆ ಈ ಟೆಕ್ನಾಲಜಿ ಇದಿದ್ರೆ ಇದು ಹಾಗೆ ಇರುತ್ತೆ. ಆದ್ದರಿಂದ ಇದು ನಾನು ಇವತ್ತಿನ ದಿವಸ ಮಾಡ್ತಾಯಿದ್ದೀನಿ. ಇವಾಗ 1 ನಿಮಿಷದಲ್ಲಿ ಅವ್ರನ್ನ ಒಂದು ದಿವಸ ಮಾತಾಡಿಸ್ಬಿಡೋಣ ಅವ್ರನ್ನ 1 ನಿಮಿಷದಲ್ಲಿ. ಸರ್, ತಮ್ಮ ಹೆಸರು ಏನು ಸರ್? ಮಂಜು ಅಂತ. ಇವರು ಮುರುಡೇಶ್ವರದಿಂದ ಬಂದಿದ್ದಾರೆ. ಸರ್, ತಾವು ಸರ್? ಧವನ್ ನೋಡಿ. ಎಲ್ಲ ಮಾಡ್ರನ್ ಹೆಸರು. ಸರ್, ತಮ್ಮ ಹೆಸರು ಸ್ವಲ್ಪ ನೀವು ಒಂಚೂರು ತೆಗೆದುಬಿಟ್ಟು ಹಂಗೆ ಮುಚ್ಕೊಂಬಿಡಿ. ಮೋಹನ್ ಅಂತ. ನಿಮ್ಮ ಮುಖ್ಯ ಸ್ಥಪತಿಗಳು ಯಾರು? ಅವ್ರು ಯಾವಾಗ ಬರ್ತಾರೆ? 2 ದಿವಸ ಬರ್ತಾರೆ ನೋಡಿ. ನಾನು ಇನ್ನು 2 ದಿವಸದಲ್ಲಿ ಇರ್ತೀನಿ. ಅವ್ರದ್ದು ಒಂದು ಸಣ್ಣ ಇಂಟರ್ವ್ಯೂ ಮಾಡ್ತೀನಿ ಸೋಷಿಯಲ್ ಮೀಡಿಯಲ್ಲಿ ಹಾಕೋದಕ್ಕೆ. ಆಮೇಲೆ ಇನ್ನೊಬ್ಬರು ಬಹಳ ನೋಡಿ ಎಷ್ಟು ಎಂತೂಸಿಯಾಸ್ಟಿಕ್ ಆಗಿದ್ದಾರೆ ನೋಡಿ. ಪಾಪ ಮಕ್ಕದಲ್ಲೆಲ್ಲ ಫುಲ್ಲು ಧೂಳುಗಳು ಮುಚ್ಕೊಂಡ್ಬಿಟ್ಟಿದೆ. ತಮ್ಮ ಹೆಸರು ಹೇಳಿ ಸರ್? ಮಂಜುನಾಥ್. ಓಕೆ. ಧರ್ಮಸ್ಥಳದ ಹತ್ರ ಇರೋದ್ರಿಂದ ಅವರು ಧರ್ಮಸ್ಥಳ ಮಂಜುನಾಥ್ ಅಂತಲೇ ಹೆಸರಿಟ್ಕೊಂಡಿದ್ದಾರೆ. ಇವಾಗ ನಾನು ಅವ್ರನ್ನೆಲ್ಲ ಒಂದು ನಿಲ್ಲಿಸಿ ಒಂದು ಫೋಟೋ ತೆಗಿತೀನಿ. ಒಂದೇ 1 ನಿಮಿಷ. ಅವ್ರಿಗೆ ನಾನು ಗೊತ್ತು ನಾನೀಗ ಡಿಸ್ಟರ್ಬ್ ಮಾಡ್ತೀನಿ ಅಂತ, ಬಟ್ ಒಂದೇ 1 ನಿಮಿಷ ನೋಡಿ. ಅವರು ಯೂಸ್ ಮಾಡ್ತಾರೋ ಟೂಲ್ಸ್ಗಳು ಇವಾಗ ಅಟ್ಲೀಸ್ಟ್ ಅವ್ರು ಹೇಳ್ತಾರೆ, ನಾನು ನೋಡಿ ಇವೆಲ್ಲ ಟೂಲ್ಸ್ ಇರುತ್ತೆ. ಅವಾಗೆಲ್ಲ ಬೇಲೂರು ಹಳೆಬೀಡು ಎಲ್ಲ ಮಾಡಿದಾಗ ಯಾವ ಟೂಲ್ಸ್ ಇರಲಿಲ್ಲ, ಅದು ಹೆಂಗೆ ಮಾಡಿದ್ದಾರೆ ನಮಗೆ ಆಶ್ಚರ್ಯ ಆಗುತ್ತೆ. ಅವರೇ ನಮಗೆ ಸ್ಫೂರ್ತಿ ಅಂತ ಹೇಳಿದ್ದಾರೆ. ನಾನು ಮಾತಾಡ್ಕೊಂಡು ಹೋಗಿದ್ದೀನಿ ಇವ್ರ ಹತ್ರ ಇನ್ನೊಂದು ಸಲ ನೋಡಿ. ಇದೆಲ್ಲ ಇಂಟರ್ಲಾಕಿಂಗ್ ಸಿಸ್ಟಮ್ಸ್. ಇದು ಮಧ್ಯದಲ್ಲಿ ಯಾವುದು ಜಾಯಿಂಟ್ಸ್ ಎಲ್ಲ ಹಾಕಲ್ಲ ನೋಡಿ. ಒಂದಕ್ಕೊಂದು ಇದು ಇಂಟರ್ಲಾಕಿಂಗು. ಮುಂದುಗಡೆ ಸುಂದರವಾದ ಕೆತ್ತನೆ ಇರುತ್ತೆ.
ಇದು ದಯವಿಟ್ಟು ನೀವು ಇದನ್ನು ಇಲ್ಲಿ ನೀವು ದೊಡ್ಡ ಒಂದು ದೇವಸ್ಥಾನ ಕಟ್ಟಾದ್ಮೇಲೆ ಅಲ್ಲಿ ಹೋಗಿ ಬಂದು ನೀವು ಇವ್ರಿಗೆಲ್ಲ ಹೊಗಳೋದು ದೊಡ್ಡದಲ್ಲ. ನೀವು ಇವಾಗ ಬಂದು ಇಲ್ಲಿ ನೋಡ್ಕೊಂಡು ಹೋಗಬೇಕು, ಅವ್ರಿಗೆ ಮಾಡ್ತಿರೋ ಕೆಲಸ ನೋಡ್ಕೊಂಡು ಹೋಗಬೇಕು ಕಣ್ಣಾರೆ. ಆವಾಗ ನಿಮ್ಮ ಮುಂದಿನ ಪೀಳಿಗೆಗೆ ನೀವು ಹೇಳ್ಬೋದು. ಧನ್ಯವಾದಗಳು.